ಮೊಟ್ಟ ಮೊದಲಿಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರ ಪರವಾಗಿ, ಸಿಬ್ಬಂದಿ ಪರವಾಗಿ, ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ರಾಣಿ ಸಂಯುಕ್ತ ಮೇಡಮ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನ ತಟ್ಟಬೇಕು. ಕಾರಣ ಇಷ್ಟೇ, ಮೂಲಭೂತ ಸೌಕರ್ಯವಾದಂತಹ ನೀರು ಜೀವಜಲ. ಇಂಥ ಜೀವಜಲ ಇಲ್ಲದೆ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ವಿ. ಆ ಕಾರಣಕ್ಕಾಗಿ ಈ ಒಂದು ಸಮಸ್ಯೆಗೆ ಸ್ಪಂದಿಸಿ ಇಮಿಡಿಯೇಟ್ ಆಗಿ ರಾಣಿ ಸಂಯುಕ್ತ ಮೇಡಮ್ ಅವರು ನಮ್ಮ ಒಂದು ಕರೆಗೆ ಹೋಗೊಟ್ಟು ಇಲ್ಲಿ ಬೋರ್ವೆಲ್ ಅನ್ನು ಹಾಕಿಸ್ಕೊಂಡು ಇವತ್ತು ನೀರು ಬಿದ್ದಿದೆ. ನಮಗೆಲ್ಲ ಬಹಳ ಖುಷಿ ಆಗಿದೆ. ನಮ್ಮ ವಿದ್ಯಾರ್ಥಿಗಳು ಆ ಸಂತಸವನ್ನ ಹಂಚಿಕೊಳ್ತಾರೆ. ಹಾಗಾಗಿ ಅಶ್ವಿನಿಗೆ ನಾನು ಮೊದಲಿಗೆ ಅವಳ ಅಭಿಪ್ರಾಯವನ್ನ ತಿಳಿಸ್ಲಿಕ್ಕೆ ಮೈಕ್ ಅನ್ನು ಕೊಡ್ತಾ ಇದ್ದೆ. ಮೊಟ್ಟ ಮೊದಲಿಗೆ ನಾವು ನೀರಿನ ಸಮಸ್ಯೆ ಬಂದಾಗ ನಾವು ಅಪ್ರೋಚ್ ಮಾಡಿದ್ದು ರೈತ ಸಂಘಕ್ಕೆ. ಆ ರೈತ ಸಂಘದ ಕಮಲಾಪುರ ನಾಯಕರು ಬಂದು ನಮ್ಗೆ ಈ ಒಂದು ನೀರನ್ನ ಇಲ್ಲಿ ಬೋರ್ ಹಾಕ್ಸ್ಲಿಕ್ಕೆ ಒದಗಿಸಿ ಮಾಡಿಕೊಡ್ತೇವೆ, ಹಾಗಾಗಿ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಾವು ಕೇಳಿದಾಗ ಅವರು ಹೇಳಿದ್ದು ಸೂಚಿಸಿದ್ದು ರಾಣಿ ಸಂಯುಕ್ತ ಮೇಡಮ್ ಅವ್ರನ್ನ. ಹಾಗಾಗಿ ಮೊಟ್ಟ ಮೊದಲಿಗೆ ನಾವು ರಾಜ್ಯ ಈ ಒಂದು ಕಮಲಾಪುರದ ರೈತ ಸಂಘದ ನಾಯಕರಿಗೆ ನಾವು ಮೊದಲು ಕೃತಜ್ಞತೆಯನ್ನು ಅರ್ಪಿಸಬೇಕು. ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆಯ ಮೂಲಕ ನಮ್ಮ ಕೃತಜ್ಞತೆಯನ್ನು ಅರ್ಪಿಸೋಣ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಅನ್ನದಾತರಾದಂತಹ ರೈತ ಸಂಘದವರು ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆ ನಾವು ನಮಿಸ್ಬೇಕು, ದೊಡ್ಡ ತುಂಬು ಹೃದಯದ ಒಂದು ಧನ್ಯವಾದಗಳನ್ನ ತಿಳಿಸಬೇಕು ಅಂತ ನಾನು ಕೇಳ್ಕೊಡ್ತೇನೆ. ಅದೇ ರೀತಿಯಾಗಿ ರಾಣಿ ಸಂಯುಕ್ತ ಮೇಡಮ್ ಅವರು ಕೂಡ ಇದಕ್ಕೆಲ್ಲ ಒಂದು ಅರೇಂಜ್ಮೆಂಟ್ಸ್ ಅನ್ನು ಮಾಡಿದ್ದಾರೆ. ಹಾಗಾಗಿ ಆ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನ ಹೇಳ್ಬೇಕು ಅಂತ ಹೇಳಿ ಅಶ್ವಿನಿ ಅವರಿಗೆ ನಾನು ಕೇಳ್ಕೊಳ್ತೇನೆ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯ. ಮೂಲಭೂತ ಸೌಕರ್ಯವಾದಂತ ನೀರು ಅತಿ ಅಮೂಲ್ಯ. ನಮಗೆ ಅಮೂಲ್ಯವಾದ ನೀರನ್ನ ನಾವು 3 ದಿನದ ಹಿಂದೆನೆ ಹೇಳಿದ್ವಿ. ಅದನ್ನ ತಡ ಮಾಡದೆ 3 ದಿನದ ನಂತರನೇ ನೀರನ್ನ ಹಾಕ್ಸ್ಕೊಟ್ಟಂತ ರಾಣಿ ಸಂಯುಕ್ತ ಮೇಡಮ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಕಾಲೇಜಿನ ಪರವಾಗಿ, ಪ್ರಾಂಶುಪಾಲರ ಪರವಾಗಿ, ಸಿಬ್ಬಂದಿಯ ಪರವಾಗಿ ಮತ್ತು ವಿದ್ಯಾರ್ಥಿಗಳೆಲ್ಲರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಹಾಗೂ ರೈತ ಸಂಘದವರಿಗೂ, ಅನ್ನದಾತರ ರೈತ ಸಂಘದವರಿಗೂ ನಮ್ಮೆಲ್ಲರ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ರಾಣಿ ಸಂಯುಕ್ತ ಅವರಿಗೆ ರಾಣಿ ಸಂಯುಕ್ತ ಮೇಡಮ್ ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನಮಗೆ ಮೂಲಭೂತ ಸೌಕರ್ಯ ಆದಂತ ನೀರನ್ನ ಅತಿ ವೇಗವಾಗಿ ಮಾಡಿಕೊಟ್ಟಂತ ಸಂಯುಕ್ತ ಮೇಡಮ್ ಅವ್ರಿಗೆ ನಮ್ಮ ಕಾಲೇಜ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಸಂಘದವರಿಗೂ ಹಾಗೂ ರಾಣಿ ಸಂಯುಕ್ತ ಮೇಡಮ್ ಅವರಿಗೂ ಧನ್ಯವಾದಗಳು. ಜೈ ಕಿಸಾನ್, ಜೈ ಜವಾನ್, ಜೈ ಜವಾನ್. ಎಲ್ಲ ನಮ್ಮ ರೈತರ ಮಕ್ಕಳೇ ಇಲ್ಲಿ ಇರೋದು. ಮೊನ್ನೆ ದಿನ ಒಂದು 3 ದಿನ ಹಿಂದ್ಗಡೆ ನಮ್ಮ HM ಅವರು, ಪ್ರಿನ್ಸಿಪಾಲ್ ಅವರು ಇಲ್ಲಿ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಇದಕ್ಕೆ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಹೇಳಿ ನಮ್ಮ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆದಂಥ ರತ್ನಮ್ಮ ಅವರನ್ನು ಕೇಳಿಕೊಂಡ್ರು. ಆ ರತ್ನಮ್ಮ ಅವರು ನಮ್ಮ ರೈತ ಸಂಘಕ್ಕೆ ತಿಳಿಸಿದ್ರಿಂದ ನಮಗೆ ಮೊದಲನೇದಾಗಿ ನೆನಪು ಬಂದಿರೋದು ನಮ್ಮ ರಾಣಿ ಸಂಯುಕ್ತ ಅಮ್ಮನವರು. ಹಂಗಾಗಿ ನಾವು ಮಾತು ಕೊಟ್ಟಿದ್ವಿ, ಈ ಒಂದು ವ್ಯವಸ್ಥೆ, ನೀರಿನ ವ್ಯವಸ್ಥೆ ಸ್ಕೂಲಿಗೆ ಕಮಲಾಪುರದಲ್ಲಿ ನಾವು ಮಾಡಿಸ್ಕೊಡ್ತೀವಿ ಅಂತ. ಹಾಗಾಗಿ ನಮ್ಮ ರಾಣಿ ಸಂಯುಕ್ತ ಅಮ್ಮನವ್ರಿಗೆ ವಿಷಯ ತಿಳಿಸಿದ ತಕ್ಷಣ 3 ದಿನಕ್ಕೆ ನಮ್ಮಮ್ಮ ನೀರಿನ ವ್ಯವಸ್ಥೆ ಮಾಡಿಕೊಟ್ಲು. ಹಂಗಾಗಿ ರಾಣಿ ಸಂಯುಕ್ತ ಅಮ್ಮನವ್ರಿಗೆ ನಾನು
ಈ ನಮ್ಮ ರೈತರ ಮಕ್ಕಳ ಪರವಾಗಿ ಎಲ್ಲರಿಗೂ ನಾನು ಎಲ್ಲರ ಪರವಾಗಿ ಆ ಅಮ್ಮನವರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ ಬಯಸ್ತಿದ್ದೀನಿ. ಜೈ ಜವಾನ್, ಜೈ ಜವಾನ್, ಜೈ ಭೀಮ್. ಜೈ ಜವಾನ್, ಜೈ ಕಿಸಾನ್, ಜೈ ಭೀಮ್. ವಿಶೇಷವಾಗಿ ಇವತ್ತೇನು ಇಷ್ಟು ಬೇಗನೆ ನಮಗೆ ಒಂದು ನೀರಿನ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಅಮ್ಮವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಲು ಸಾಲದು. ಯಾಕಂತಂದು ಹೇಳಿದ್ರೆ ನಾನು ಬಹಳ ವರ್ಷಗಳಿಂದ ನೋಡ್ತಾನೆ ಇದ್ದೆ, ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಹೊರಗಡೆ ಬರ್ತಕ್ಕಂಥದ್ದು, ಕೆಲವರು ಇಂದಿರಾ ಕ್ಯಾಂಟೀನಲ್ಲಿ ಹೋಗಿ ನೀರು ಕುಡಿದು ಬರ್ತಕ್ಕಂಥದ್ದು, ಆ ಅಂಗಡಿಗಳಲ್ಲಿ ನೀರು ಇಸ್ಕೊಳ್ತಕ್ಕಂಥದ್ದು. ಆ ಹೊರಗಡೆ ದಾಟಬೇಕಾದ್ರೆ ಬಹಳಷ್ಟು ಭಯ ಆಗ್ತೈತೆ ನನಗೆ. ಯಾಕಪ್ಪ ಅಂತಂದು ಹೇಳಿದ್ರೆ ರೋಡ್ ದಾಟಬೇಕಾದ್ರೆ ಎಲ್ಲಿ ಯಾವ ಗಾಡಿ ಬಂದು ಏನು ಆಕ್ಸಿಡೆಂಟ್ ಆಗ್ಬೋದು, ಏನು ಅನಾಹುತ ಆಗ್ತದೋ ಅನ್ನೋದು ಭಯ ಬಹಳಷ್ಟು ಕಾಡ್ತಾ ಇತ್ತು. ಈ ಒಂದು ಇದಕ್ಕೆ ಏನಪ್ಪ ಸೊಲ್ಯೂಷನ್ ಅಂತಂದು ಹೇಳಿದ್ರೆ ನೀರಿಂದ ಒಂದು ಬಹಳ ಕೊರತೆ ಇತ್ತು. ಹಂಗಾಗಿ ಮಕ್ಕಳೆಲ್ಲ ಒಂದೊಂದ್ಸಲ ಊಟ ಮಾಡಿ ತಟ್ಟೆ ಕೂಡ ಹಂಗೆ ತೊಗೊಂಡ್ಬರ್ತಾ ಇದ್ರು, ಬರೀ ಕೈಲೇ ಬರ್ತಾ ಇದ್ರು. ಕುಡಿಯೋಕ್ಕೂ ಸಹ ನೀರಿನ ಸಮಸ್ಯೆ ಆಗಿತ್ತು. ಆ ಸಮಸ್ಯೆಯನ್ನ ಮಾನ್ಯ ಪ್ರಿನ್ಸಿಪಾಲ್ ಅವರು ನಮ್ಮ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ಮಹಿಳಾ ಘಟಕದ ಉಪಾಧ್ಯಕ್ಷರಾಗಿರ್ತಕ್ಕಂಥ ರತ್ನಮ್ಮ ಅವರಿಗೆ ಗಮನಕ್ಕೆ ತಂದಿದ್ದಾರೆ. ಅವರು ರಾಜ್ಯಾಧ್ಯಕ್ಷರ ಜೊತೆಗೆ ಮಾತನಾಡಿ ನಮ್ಮೆಲ್ಲರ ಜೊತೆ ಚರ್ಚಿಸಿ ಈ ಒಂದು ವ್ಯವಸ್ಥೆಗೆ ಅನುಕೂಲ ಮಾಡಲಿಕ್ಕೆ ಯಾರು ಸೂಕ್ತ ವ್ಯಕ್ತಿ ಅಂತಂದೇಳಿ ನಾವೆಲ್ಲ ಅವರೆಲ್ಲ ಆಲೋಚನೆ ಮಾಡಿದಾಗ ರಾಣಿ ಸಂಯುಕ್ತ ಅಮ್ಮ ಅವ್ರ ಹತ್ರ ಕೇಳ್ಕೊಂಡ್ರೆ ಇದು ಆಗ್ತತೆ, ಮಕ್ಕಳಿಗೆಲ್ಲ ಒಳ್ಳೆಯ ಕೆಲಸ ಮಾಡ್ತಾರೆ ಅವ್ರು ಅಂತಂದೇಳಿ ತಿಳಿಸಿದ ಕೂಡಲೇ ಒಂದೇ ಮಾತಿಗೆ ತಮ್ಮ ಮಕ್ಕಳ ಬೇಡಿಕೆ ಏನಿದೆಯಲ್ಲ ಅವತ್ತೇನೊಂದು ಮಗು ಮಾತಾಡ್ತು, ಆ ಒಂದೇ ಮಾತಿಗೆ ಅಮ್ಮವ್ರು ಏನಂತ ಹೇಳ್ಬಿಟ್ರಂದ್ರೆ ಆಯ್ತಪ್ಪ ಫಸ್ಟ್ ಅದು ಏನಾಗ್ತತೆ ಹಾಕ್ಸ್ಕೊಡ್ರಿ, ಮಕ್ಕಳಿಗೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲ ನಮ್ಮೂರಿನ ಜನ ಮಕ್ಕಳು ಇರೋದು, ರೈತರ ಮಕ್ಕಳೇ ಎಲ್ಲರೂ, ಎಲ್ಲ ಬಡವರ ಮಕ್ಕಳೇ ಇರೋದಲ್ಲಿ ಬರ್ತಕ್ಕಂಥ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಅವ್ರಿಗೆ ಮೊದಲು ಅನುಕೂಲ ಆಗಬೇಕು, ಮಾಡಿಕೊಡ್ರಿ ಅಂತ ಹೇಳಿದ ಕೂಡಲೇ ಬರೀ ಕೇವಲ 3 ದಿವಸದಲ್ಲಿ ಬೋರ್ವೆಲ್ ಅನ್ನು ಕಳಿಸಿ ಇವತ್ತೆಲ್ಲ ಬೋರ್ವೆಲ್ ಹಾಕಿದ್ದಾರೆ, ನೀರು ಚೆನ್ನಾಗಿ ಬಿದ್ದಿದ್ದಾವೆ. ನಿಮಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಿಂದ ತೊಂದರೆ ಆಗಲಾರ್ದಂಗೆ ಅದು ಕನೆಕ್ಟ್ ಮಾಡಿಬಿಟ್ಟು ನಿಮ್ಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯಿಂದ ವ್ಯವಸ್ಥೆಗೆ ಬೇಕಾದ ಎಲ್ಲದಕ್ಕೂ ನೀರು ವ್ಯವಸ್ಥೆ ಮಾಡ್ತಾರೆ. ಆ ವ್ಯವಸ್ಥೆ ಮಾಡಿ ಕೊಡ್ತಕ್ಕಂಥ ಅಮ್ಮ ಶ್ರೀಮತಿ ರಾಣಿ ಸಂಯುಕ್ತ ಅಮ್ಮ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಕೊಟಾಲ್ ವೀರೇಶ್, ಕರ್ನಾಟಕ ರಾಜ್ಯ ರೈತ ಸಂಘದ ಅನ್ನದಾತ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರು, ವಿಜಯನಗರ, ಹೊಸಪೇಟೆ, ಕಮಲಾಪುರ. ಥ್ಯಾಂಕ್ ಯು, ಧನ್ಯವಾದಗಳಮ್ಮ. ತುಂಬ ಧನ್ಯವಾದ.